ಸ್ನೇಹಿತರೆ ನಮಸ್ಕಾರ. ನಮಗೆ ಈ ಬಿಗ್ ಬಾಸ್ ಅಂತ ಹೇಳಿದ್ರೆ ತಟ್ಟಂತೇಳಿ ನೆನಪಿಗೆ ಬರುವಂಥ ಸ್ಪರ್ಧಿ ಯಾರು? ಸಹಜವಾಗಿ ಗಿಲ್ಲಿ ನಟ. ಗಿಲ್ಲಿ ನಟ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ. ಗಿಲ್ಲಿ ನಟ ಮಾಡುವಂಥ ತಮಾಷೆ, ಗಿಲ್ಲಿ ನಟ ಇನ್ನೊಬ್ಬರನ್ನ ಕಾಲೆಳೆಯುವಂತಹ ರೀತಿ ನೀತಿ ಮತ್ತು ನೈಜವಾಗಿ ಒಬ್ಬ ಸ್ಪರ್ಧಿಯಾಗಿ ಕಪಟತನ ಇಲ್ಲದೆ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡುವಂಥ ರೀತಿ. ಯಾರೇ ಎಷ್ಟೇ ತನ್ನ ಬಗ್ಗೆ ಹೀಯಾಳಿಸಿದ್ರು ಅಥವಾ ಹಿಂದ್ಗಡೆ ಮಾತನಾಡಿದ್ರು ಅಥವಾ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು ಕೂಡ ತಲೆ ಕೆಡಿಸಿಕೊಳ್ಳದೆ ತನ್ನ ಆಟವನ್ನು ತಾನು ಪ್ರಾಮಾಣಿಕವಾಗಿ ಆಡೋದ್ರಲ್ಲಿ ಗಿಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು. ಗಿಲ್ಲಿ ಆರಂಭದಿಂದಲೂ ಕೂಡ ಹಾಗೆ ಎಲ್ಲರ ಹೃದಯವನ್ನು ಗೆಲ್ಲುವಂಥ ಅದ್ಭುತವಾದಂತಹ ಒಂದು ಕಾಮಿಡಿ ಟೈಮಿಂಗ್ ಇರುವಂಥ ಹುಡುಗ, ನಟ. ಹೀಗಾಗಿನೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿಯ ಆಟದ ವೈಖರಿ ಬಹಳ ಮೆಚ್ಚುಗೆಯಾಗಿದೆ. ಸಾಕಷ್ಟು ಜನಕ್ಕೆ ಈತನ ಸ್ಟ್ರಾಟರ್ಜಿ ಬಹುಶಃ ಇಷ್ಟ ಆಗದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕಿಚ್ಚ ಸುದೀಪ್ ಅವರೇ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನುಳಿದವ್ರ ಕಥೆ ಏನೇ ಹೇಳಿ. ಈ ಹಿಂದೆಯೂ ಕೂಡ ಗಿಲ್ಲಿ ನಟ ಭಾಗವಹಿಸಿದಂಥ ರಿಯಾಲಿಟಿ ಶೋಗಳಲ್ಲಿ ಇವರ ಸಾಧನೆಯನ್ನು ನೋಡಿ ಅಥವಾ ಇವರ ಪ್ರತಿಭೆಯನ್ನು ನೋಡಿ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಯಾರೆಲ್ಲ ಈತನಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು, ಯಾರೆಲ್ಲ ಈತನ ಬೆನ್ನಿಗೆ ಇವತ್ತಿಗೂ ಕೂಡ ನಿಲ್ಲಿ ಅಂತೇಳಿ ಹೇಳಿದ್ರೆ ನಿಲ್ಲಬಹುದು. ಜೊತೆಗೆ ಈತನ ಈ ತಮಾಷೆ ಟೈಮಿಂಗು ಇವೆಲ್ಲವೂ ಕೂಡ ಇಷ್ಟ ಆಗೋದಕ್ಕೆ ಕಾರಣ ಏನು? ಹಾಗೆಯೇ ಈತನಿಗೆ ದೊಡ್ಡ ವಿರೋಧಿ ಬಣವೂ ಕೂಡ ಇದೆ. ಅದು ಯಾವುದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಳವಳ್ಳಿ ನಟರಾಜ ಹೀಗೆ ಹೇಳಿದ್ರೆ ಬಹುಶಃ ಖಂಡಿತ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದರೆ ಗಿಲ್ಲಿ ನಟ ಅಂದರೆ ಸಾಕು, ಕಾಮಿಡಿ ಕಿಲಾಡಿ, ಹಾಸ್ಯ ಕಲಾವಿದ ಮತ್ತು ಸದಾ ಹಸನ್ಮುಖಿ, ನಗ್ನಗ್ಸ್ತಾ ಎಲ್ಲರನ್ನೂ ಕೂಡ ಖುಷಿಯಿಂದ ಇಡುವಂತಹ ಹಾಸ್ಯ ಕಲಾವಿದ ಅಂತೇಳಿ ಎಲ್ರಿಗೂ ಕೂಡ ಅನಿಸುತ್ತೆ. ಹಾಗೆಯೇ ಕೆಲವರಿಗೆ ಸ್ವಲ್ಪ ಬ್ಯಾಕಲ್ಲಿ ಬರ್ನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಗಿಲ್ಲಿ ನಟ ಅಂತ ಹೇಳಿದ್ರೆ. ಹಾಸ್ಯ ಕಲಾವಿದ, ಬಿಗ್ ಬಾಸ್ ಮನೆಯ ಈ ಕಲಾಕಾರ ಗಿಲ್ಲಿ ತಟ್ ಅಂತ ಹೇಳಿ ಕಣ್ಮುಂದೆ ಬರುವಂಥದ್ದು ಆತನ ತಮಾಷೆಯಿಂದ. ಯಾವುದೇ ವೇದಿಕೆಗೆ ಹೋದರೂ ಕೂಡ ಗಿಲ್ಲಿ ಹಾಸ್ಯದ ಚಾಪು ಇದ್ದೇ ಇರ್ತದೆ. ಪಂಚ್ ಡೈಲಾಗ್ಗಳ ಮೂಲಕವೇ ಮನಗೆದ್ದಂತಹ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಡಲ್ ಆಗಿದ್ದಾನೆ ಅನ್ನೋದು ಕೂಡ ಸತ್ಯ. ಬಟ್ ಆಗಾಗ ಚಾರ್ಜ್ ಆಗ್ತಾ ಇರ್ತಾನೆ, ಆಗಾಗ ಡಲ್ ಹೊಡಿತಾನೆ ಇರ್ತಾನೆ. ಇನ್ನೊಂದು ಅಂಶವೂ ಕೂಡ ಇದೆ ಗಮನಿಸಬೇಕಾಗಿರುವಂಥದ್ದು ಮತ್ತು ಸಾಕಷ್ಟು ಜನ ಗಮನಿಸದೇ ಇರುವಂಥದ್ದು ಏನು ಅಂತ ಹೇಳಿ ಕೇಳಿದ್ರೆ, ಒಂದು ಹಂತದಲ್ಲಿ ಬಿಗ್ ಬಾಸ್ ಮನೆಗೆ ಬರಬೇಕಾ ಬೇಡವೋ ಅನ್ನುವಂಥ ಚಿಂತೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಬಿಗ್ ಬಾಸ್ನ ಅವಕಾಶ ಈತನ ಬದುಕನ್ನೇ ಬದಲಾಯಿಸಿ ಬಿಡ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಇದರ ಜೊತೆಗೆ ಈತ ಇದ್ದಾನೆ ಅನ್ನುವಂಥ ಕಾರಣಕ್ಕೇ ಸಾಕಷ್ಟು ಜನ ಬಿಗ್ ಬಾಸನ್ನು ಇವತ್ತು ಕೂಡ ವೀಕ್ಷಣೆ ಮಾಡೋರಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಕಾಮಿಡಿ ಕಿಕ್ಕು ಜೊತೆಗೆ ಎಲ್ಲೋ ಒಂದು ಕಡೆ ಪಂಚ್ ಡೈಲಾಗ್ ಇವೆಲ್ಲವೂ ಕೂಡ ಆತನ ಪ್ಲಸ್ ಪಾಯಿಂಟ್. ಬಟ್ ಇನ್ನೊಂದು ಅಂಶವೂ ಕೂಡ ನಾವಿಲ್ಲಿ ಗಮನಿಸಬೇಕು, ನೆಗೆಟಿವ್ ಕೂಡ ಅಷ್ಟೇ ಇದೆ. ಈತನನ್ನು ಕಂಡ್ರೆ ಅಷ್ಟೇ ಹೊಟ್ಟೆ ಕಿಚ್ಚನ್ನು ಕೂಡ ಪಡೋರಿದ್ದಾರೆ. ಗಿಲ್ಲಿ ವೀಕ್ಷಕರನ್ನು ಈ ಸೀಸನ್ 12ರಲ್ಲಿ ನಿರಾಸೆ ಮಾಡದೇ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿರಾಸೆ ಆಗಿದ್ದರೆ ಆತನ ಪ್ರಾಪರ್ಟಿ ಕಾಮಿಡಿ ಇಲ್ಲಿ ಕಾಣಿಸ್ದೇ ಇರುವಂಥದ್ದು ಬಹುಶಃ ನಿರಾಸೆಯ ವಿಚಾರ ಆಗಿರುತ್ತೆ. ಇನ್ನು ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಜಗ್ಗಣ್ಣನ ಮನವನ್ನು ಗೆದ್ದಿದ್ದಂಥ ಗಿಲ್ಲಿ ನಟ ಅಲ್ಲಿಂದ ನೇರ ಬಂದಿದ್ದು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 1ಗೆ. ನಟಿ ಯಶಸ್ವಿನಿ ಗಿಲ್ಲಿಗೆ ಮೆಂಟರ್ ಆಗಿದ್ದರು. ಇವರಿಬ್ಬರ ಕಾಂಬಿನೇಷನ್ ಸಿಕ್ಕಾಬಟ್ಟೆ ವರ್ಕ್ ಆಗಿತ್ತು. ಗಿಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಕೂಡ. ಜಡ್ಜ್ ಆಗಿದ್ದಂಥ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಗಿಲ್ಲಿ ಮಾತಿನ ಶೈಲಿ ಮತ್ತು ವಿಭಿನ್ನ ಮ್ಯಾನರಿಸಮ್ಗೆ ಹಾಡಿ ಹೊಗಳಿದ್ರು. ಇದು ಇಲ್ಲಿಗೆ ಮುಗಿಲಿಲ್ಲ. ಮಹಾನಟಿಗೆ ಎಂಟ್ರಿ ಕೊಟ್ಟಂಥ ಕಲಾಕಾರ ಗಗನ ಜೊತೆಗೆ ಜೋಡಿ ಆಗೋದಕ್ಕೆ ಮಾಡುವಂಥ ಸಾಹಸಗಳು ಜನರಿಗೆ ಸಿಕ್ಕಾಬಟ್ಟೆ ಮಜವನ್ನು ಕೊಡ್ತಿತ್ತು. ಗೆಸ್ಟ್ ಆಗಿ ಆಗಾಗ ಶೋಗೆ ಬರೋಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಗಗನ ಭರ್ಜರಿ ಬ್ಯಾಚುಲರ್ ಸೀಸನ್ 2ಗೆ ಬರ್ತಾರೆ. ಡ್ರೋನ್ ಪ್ರತಾಪ್ಗೆ ಜೋಡಿ ಆಗ್ತಾರೆ, ಮೆಂಟರ್ ಆಗಿರ್ತಾರೆ. ಗಗನ ಹಿಂದೆನೇ ಗಿಲ್ಲಿ ಕೂಡ ಎಂಟ್ರಿ ಫಿಕ್ಸ್ ಅನ್ನೋದು ಗೊತ್ತಾಯಿತು. ಈ ನಡುವೆ ಇದೇ ಕಾರ್ಯಕ್ರಮ ಅಂದರೆ ಗಗನಗೋಸ್ಕರ ಡ್ರೋನ್ ಪ್ರತಾಪ್ ಹಾಗೂ ಗಿಲ್ಲಿ ನಡುವೆ ನಡೀತಿದ್ದಂತಹ ಈ ಒಂದು ರೀತಿಯ ಮಜಾಭರಿತ ಚಟಾಪಟಿ ವೀಕ್ಷಕರಿಗೆ ಮಜವನ್ನೇ ಕೊಡ್ತಾ ಇತ್ತು ಅಂತಲೂ ಕೂಡ ಹೇಳ್ಬೋದು. ಇನ್ನು ಗಿಲ್ಲಿ ಆಟ ಇಲ್ಲಿಗೆ ಮುಗೀತು ಅಂದ್ಕೊಂಡ್ರ? ನೋವೇ, ಚಾನ್ಸೇ ಇಲ್ಲ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಗಗನ ಆಯ್ಕೆ ಆಗ್ತಾರೆ. ಕೆಲ ದಿನಗಳ ನಂತರ ಸಿಂಗಲ್ ಆಗಿದ್ದಂಥ ಗಿಲ್ಲಿ DKDಗೂ ಕೂಡ ಕಾಲಿಡ್ತಾರೆ. ಸ್ವತಃ ಶಿವಣ್ಣನೇ ಗಿಲ್ಲಿ ನೀನು ಸ್ಪರ್ಧಿಯಾಗಿ ಬಂದ್ಬಿಡು ಅಂತೇಳಿ ಹೇಳ್ತಾರೆ. ಹೀಗಂತೇಳಿ ಹೇಳಿದ್ದೆ ತಡ ಗಿಲ್ಲಿ ಡ್ಯಾನ್ಸ್ ಪರ್ವ ಶುರು ಆಗಿಬಿಡುತ್ತೆ. ಶಿವಣ್ಣ ಅಂತೂ ಗಿಲ್ಲಿ ಕಾಮಿಡಿಗೆ ಬಿದ್ದು ನಗ್ತಾ ಇರ್ತಾರೆ. ಒಂದಾದರೂ ಕೂಡ ಪ್ರಾಪರ್ಟಿ ಕಾಮಿಡಿಯನ್ನು ಮಾಡಲೇಬೇಕಿತ್ತು. ಅಷ್ಟರ ಮಟ್ಟಿಗೆ ಗಿಲ್ಲಿ ಹ್ಯಾಟ್ರಿಕ್ ಹೀರೋಗೆ ಮೋಡಿಯನ್ನು ಮಾಡಿರ್ತಾರೆ. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ನ ಶೋ ನಿಮಗೆಲ್ಲ ನೆನಪಿರಬಹುದು. ಕುರಿ ಪ್ರತಾಪು, ಶ್ವೇತಾ ಚೆಂಗಪ್ಪ, ಅನುಶ್ರೀ, ಅಕುಲ್ ಬಾಲಾಜಿ, ಮಾಸ್ಟರ್ ಅನಂತ್ ಇಷ್ಟು ಜನ ಜಡ್ಜ್ ಆಗಿದ್ರು. ಹಾಗೆ ಶರಣ್ ಗೆಸ್ಟ್ ಆಗಿ ಬರ್ತಾರೆ ಈ ಶೋಗೆ. ಈ ಶೋನಲ್ಲಿ ಗಿಲ್ಲಿ ನಟನ
ಮೋಡಿಯನ್ನು ನೋಡಿ ಮನಗೆದ್ದಂತಹ ಅಥವಾ ಹೃದಯ ಗೆದ್ದಂತಹ ಗಿಲ್ಲಿಗೆ ಶರಣ್ ಹಾಡಿ ಹೊಗಳ್ತಾರೆ. ಗಿಲ್ಲಿ ಮಾಡಿದ್ದಂತಹ ನಲ್ಲಿ ಮೂಳೆ ಅನ್ನುವಂಥ ಶಾರ್ಟ್ ಫಿಲ್ಮ್ ನೋಡಿ ಯಾರಿದು ಅದ್ಭುತ ಕಲಾವಿದ, ಒಂದ್ಸರಿ ಇವರನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರಂತೆ ಇದೇ ಶರಣ್. ಗಿಲ್ಲಿನ ಶೋನಲ್ಲಿ ಮೊದಲಿಗೆ ನೋಡಿ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಾಸ್ಟರ್ ಆನಂದ್. ಮಾಸ್ಟರ್ ಆನಂದ್ ಅವರ ಜೊತೆಗಿನ ಗಿಲ್ಲಿನ ಕಂಪೇರ್ ಮಾಡಿ ಎಂತಹ ಅದ್ಭುತ ಕಲಾವಿದ ನೀನು, ನಿಮ್ಮ ಜೊತೆಗೆ ಒಂದೇ ಒಂದು ಸೆಲ್ಫಿ ತಗೊಬೋದಾ ಅಂತಲೂ ಕೂಡ ಶರಣ್ ಹೇಳಿದರು ಕೂಡ. ಅಂದರೆ ಶರಣ್ನ ಅಷ್ಟು ಇಷ್ಟಪಟ್ಟಿದ್ರು ಗಿಲ್ಲಿಯೂ ಕೂಡ ಶರಣ್ಗೆ ತುಂಬ ಇಷ್ಟ ಆಗಿದ್ರು, ಅದನ್ನು ಗಮನಿಸಬೇಕು. ಇನ್ನು ಝೀ ವಾಹಿನಿ ಈತನಿಗೆ ಬೆಸ್ಟ್ ಕಾಮಿಡಿಯನ್ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ದೊಡ್ಡ ಗಿಫ್ಟನ್ನೇ ಕೊಟ್ಬಿಟ್ಟಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾಮಿಡಿ ಜನ ಎಂಜಾಯ್ ಮಾಡ್ತಿದ್ದಾರೆ, ಬಟ್ ಪ್ರಾಪರ್ಟಿ ಕಾಮಿಡಿ ಸ್ವಲ್ಪ ಮಿಸ್ ಆಗಿದೆ. ಹಾಸ್ಯದ ಮೂಲಕ ಸಹ ಸ್ಪರ್ಧಿಗಳಿಗೆ ಗಿಲ್ಲಿ ಕೊಡ್ತಿರುವಂತಹ ಗುಣ ಇಷ್ಟವಾಗ್ತಿದೆ ಅಂತೆ. ವೀಕ್ಷಕರು ಕೂಡ ಹೌದು ಅಂತಲೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಇನ್ನು ವೀಕ್ಷಕರ ಜೊತೆಗೆ ಕಿಚ್ಚನ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದಾರೆ ಗಿಲ್ಲಿ ನಟ. ಸೂಪರ್ ಸಂಡೇ ಬಿದ್ದು ಭಾಷಾ ಸುದೀಪ ಗಿಲ್ಲಿಮಯ ಆಗಿರೋದು ಕೂಡ ಬಹುಶಃ ನಿಮಗೆ ಗೊತ್ತಿರುವಂತಿದೆ. ಸೂಟು ಬೂಟು ಹಾಕ್ಕೊಂಡು ತಲೆ ಮೇಲೆ ಕೂದಲು ಕೆದರಿಕೊಂಡು ಚಿಲ್ಲಾಗಿ ಬಂದಿದ್ದಂಥ ಗಿಲ್ಲಿಗೆ ಕಿಚ್ಚ ಮೊದಲು ಹೇಳಿದ್ದು ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ ಅಂತೇಳಿ. ಇಲ್ಲಿ ಎಲ್ಲೇ ಹೋದರೂ ಏನೇ ಮಾಡಿದ್ರು ಕೂಡ ತಮಾಷೆ ಅನ್ನೋದು ಆತನ ಜನ್ಮಸಿದ್ಧ ಹಕ್ಕಿನ ರೀತಿ ಆಗಿದೆ. ಗಿಲ್ಲಿ ಇಮಿಟೇಷನ್ ಮಾಡೋದ್ರಲ್ಲೂ ಕೂಡ ನಂಬರ್ 1. ಕಳೆದ ವಾರ ಕಿಚ್ಚ ಸುದೀಪ್ ಅವರೇ ಇಮಿಟೇಷನ್ ಮಾಡುವಂದಾಗ ಅಶ್ವಿನಿ ಇಮಿಟೇಷನನ್ನು ಮಾಡಿದ್ದನ್ನು ಬಹುಶಃ ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನೀಟಾಗಿ ಇಮಿಟೇಷನ್ ಮಾಡ್ತಾರೆ. ಇನ್ನು ಅದರ ಹಿಂದಿನ ವಾರ ಸುದೀಪ್ ಅವರನ್ನು ಕೂಡ ಇಮಿಟೇಷನ್ ಮಾಡಿದರು. ಏನೋ ಒಂದು ಮಾಡ್ತಾನೆ ಇರ್ತಾರೆ. ಅಂದರೆ ಒಬ್ಬನ್ನ ಯಾವ ರೀತಿ ನೀವು ಎಂಟರ್ಟೈನ್ಮೆಂಟ್ ಅಂತೇಳಿ ಸ್ವೀಕರಿಸ್ತೀರೋ 24/7 ಎಲ್ಲ ಕಡೆಯೂ ಎಲ್ಲ ರೀತಿಯಲ್ಲೂ ಕೂಡ ತಮಾಷೆಗೆ ಎಂಟರ್ಟೈನ್ಮೆಂಟಿಗೆ ಏನೂ ಕೂಡ ಕಡಿಮೆ ಇಲ್ಲ. ಹಾಗೆಯೇ ಸುದೀಪ್ ಅವರು ಕೂಡ ಏನಾದರೂ ನಗ್ತಿದ್ದಾರೆ ಅಂದರೆ ಗಿಲ್ಲಿ ಮಾತನ್ನು ಕೇಳಿ ನಕ್ಕೆ ನಗಾಡ್ತಾರೆ. ಯಾಕಂತ ಹೇಳಿದ್ರೆ ಅಂತಹ ಕಾಮಿಡಿ ಇರ್ತದೆ, ಟೈಮಿಂಗ್ ಇರ್ತದೆ. ಹಾಗಾಗಿ ಹೇಳೋದಕ್ಕೆ ಅಸಾಧ್ಯ ಅಂತಲೂ ಕೂಡ ಹೇಳ್ತಾರೆ. ವಾಟ್ ಎವರ್, ಒಂದಂತ ತಿಳ್ಕೊಳ್ಳಿ ಸ್ನೇಹಿತರೆ, ಗಿಲ್ಲಿ ಎನ್ನುವಂತಹ ಅಸಾಮಾನ್ಯ ಕಲಾವಿದನನ್ನು ಕಲರ್ಸ್ ಕನ್ನಡ ಒಂದು ವೇಳೆ ಸರಿಯಾಗಿ ನಡೆಸಿಕೊಳ್ಳದೆ ಇದ್ದರೆ, ಒಟ್ಟಿನಲ್ಲಿ ಸ್ನೇಹಿತರೆ ಗಿಲ್ಲಿ ಎನ್ನುವಂತಹ ಸಕಲ ಕಲ ವಲ್ಲಭನಿಗೆ ಬಿಗ್ ಬಾಸ್ನಲ್ಲಿ ಒಳ್ಳೆ ರಾಜ ಮರ್ಯಾದೆಯೇ ಸಿಗ್ತಾ ಇದೆ. ಈಗ ಸ್ಪರ್ಧಿಗಳು ಈತನ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಮಾಡಿದ್ರು ಕೂಡ ಈತನಿಗೆ ಏನು ಗೌರವಕ್ಕೆ ಸಿಗಬೇಕೋ ಅದಂತೂ ಸಿಗ್ತಿದೆ. ಹೊರಗಡೆನೂ ಕೂಡ ಅಷ್ಟೇ. ಗಿಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಇಷ್ಟಪಡ್ತಿದ್ದಾರೆ. ಗಿಲ್ಲಿ ಆಡುವಂತಹ ಮಾತುಗಳು, ತೆಗೆಯುವಂಥ ವಿಚಾರಗಳು ಮತ್ತು ನೇರವಾಗಿ ಪ್ರಶ್ನೆ ಮಾಡುವಂಥ ರೀತಿ ನೀತಿಯ ಬಗ್ಗೆ ಸಾಕಷ್ಟು ಜನರಿಗೆ ಇಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಗಿಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅಸ್ಪಷ್ಟ ಪತ್ರ ಬಂದಿತ್ತಲ್ಲ, ಅದನ್ನು ಪೂರ್ಣಗೊಳಿಸಿ ತಮಾಷೆಯಾಗಿಯೇ ಬಟ್ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಆ ಪತ್ರವನ್ನು ಓದಿ ಹೇಳಿದರು. ಈ ರೀತಿ ವಿಭಿನ್ನವಾಗಿ ಟಾಸ್ಕ್ಗಳನ್ನು ಮಾಡುವಂಥ ವಿಚಾರದಲ್ಲಿ ಗಿಲ್ಲಿ ಎತ್ತಿದ ಕೈ. ಈಗ ಒಟ್ಟಿನಲ್ಲಿ ಬಿಗ್ ಬಾಸ್ ಮೇಲೆ ಸಾಕಷ್ಟು ವಿಚಾರಗಳು ಓಡಾಡ್ತಿವೆ. ಗಿಲ್ಲಿ ಆಟ ಜೋರಾಗಿದೆ, ಗಿಲ್ಲಿಯ ಆಟವೂ ಕೂಡ ಜೋರಾಗಿದೆ. ಪ್ರಾಪರ್ಟಿ ಕಾಮಿಡಿ ಮೂಲಕ ಜನಪ್ರಿಯತೆ ಅಂತ ಪಡೆದಂತಹ ಗಿಲ್ಲಿ ಈಗ ಪ್ರಾಪರ್ಟಿ ಕಾಮಿಡಿಯನ್ನು ಮತ್ತೆ ಶುರು ಮಾಡಬೇಕು. ಹಾಗೆಯೇ ಇನ್ನಷ್ಟು ಕನಸುಗಳು ಏನಿದ್ದಾವೆ ಆತನ ಈ ನಟನ ಜರ್ನಿಯ ಬಗ್ಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಅಂದಾಗೆ ಈ ಗಿಲ್ಲಿ ನಟನ ಈ ಗಿಲ್ಲಿ ಆಟ ಇನ್ನು ಮುಂದೆ ಹೀಗೆ ಮುಂದುವರಿಯುತ್ತಾ ಅಥವಾ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಈಗಿರುವಂಥ ಸದ್ಯದ ಕುತೂಹಲ ಕಾದವನು. ಬಟ್ ಗಿಲ್ಲಿ ಬಗ್ಗೆ ನಿಮಗೇನು ಅನಿಸುತ್ತೆ? ನೇರವಾದಂತಹ ನಿಮ್ಮ ಅಭಿಪ್ರಾಯನೂ ಕೂಡ ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.